ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನೋ ಸರಿಯಾಗಿಲ್ಲ ಅನ್ನಿಸ್ತಿದೆಯಾ? ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿಯ ಕೊರತೆ ದಿನೇ ದಿನೇ ಹೆಚ್ಚಾಗುತ್ತಿದೆಯಾ? ಅಥವಾ ಮನೆಯಲ್ಲಿ ಒತ್ತಡ, ಜಗಳ, ಹಣದ ಸಮಸ್ಯೆಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆಯಾ? ಹಾಗಾದ್ರೆ ಇದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದು ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿಯ ಪ್ರಭಾವ ಇರಬಹುದು. ಇವತ್ತಿನ ವಿಡಿಯೋದಲ್ಲಿ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವ 5 ಪವರ್ಫುಲ್ ವಿಧಾನಗಳು ಹೇಳ್ತೀನಿ. ಇವುಗಳನ್ನ ಸರಿಯಾಗಿ ಪಾಲಿಸಿದರೆ ನಿಮ್ಮ ಜೀವನವೇ ಬದಲಾಗಬಹುದು. ಮೊದಲಿಗೆ, ನಕಾರಾತ್ಮಕ ಶಕ್ತಿ ಅಂದ್ರೆ ಏನು? ಇದು ಕೇವಲ ಭೂತ ಪ್ರೇತಗಳ ವಿಷಯ ಅಲ್ಲ. ನಿಮ್ಮ ಆಲೋಚನೆಗಳು, ಪರಿಸರ ಹಾಗೂ ಗ್ರಹಗಳ ಪ್ರಭಾವ ಸೇರಿ ಉಂಟಾಗೋ ಒಂದು ಎನರ್ಜಿ. ವಿಶೇಷವಾಗಿ ರಾಹು-ಕೇತು ದೋಷ ಇದ್ದಾಗ ಜೀವನದಲ್ಲಿ ಅಸಮಾಧಾನ, ಭಯ, ಅನಗತ್ಯ ಸಮಸ್ಯೆಗಳು ಕಾಣಿಸಬಹುದು. ಆದ್ರೆ ಗಾಬರಿ ಬೇಡ, ಪರಿಹಾರ ಇದೆ. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಮನೆಯಲ್ಲಿ ತಪ್ಪದೇ ದೀಪ ಹಚ್ಚಿ. ಅದರಲ್ಲೂ ಮುಖ್ಯವಾಗಿ 5 ಶುಕ್ರವಾರ ಕಾಮಾಕ್ಷಿ ದೀಪ ಹಚ್ಚಬೇಕು. ಅದು ಮನೆಯಲ್ಲಿ ಶಾಂತಿ ಹಾಗೂ ಕುಟುಂಬದಲ್ಲಿ ಸೌಖ್ಯವನ್ನ ವೃದ್ಧಿಸುತ್ತದೆ. ಇದನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಹಚ್ಚಿದರೆ ಹೆಚ್ಚು ಲಾಭ. ವಾರಕ್ಕೆ ಒಮ್ಮೆ ಆದರೂ ಅಡುಗೆಗೆ ಉಪಯೋಗಿಸದೇ ಇರುವ ಸಣ್ಣ ಉಪ್ಪನ್ನ ಸ್ನಾನದ ಮೊದಲು ಕುತ್ತಿಗೆಯಿಂದ ಕೆಳಭಾಗಕ್ಕೆ ಸವರಿಕೊಂಡು 2 ರಿಂದ 5 ನಿಮಿಷಗಳ ಕಾಲ ಬಿಟ್ಟು ಸ್ನಾನ ಮಾಡಬೇಕು. ಇದು ನಿಮ್ಮ ದೇಹದ ನೆಗೆಟಿವ್ ಎನರ್ಜಿ ತೆಗೆದುಹಾಕುತ್ತದೆ. ವಾರಕ್ಕೆ ಒಮ್ಮೆ ಆದರೂ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಆನಂತರ ಪೂಜೆಯನ್ನು ಶುರುಮಾಡುವ ಮೊದಲು ಗಂಗಾಜಲ, ಗೋಮೂತ್ರ, ವಿಭೂತಿ, ಗಂಧ, ಅಕ್ಷತೆ ಇವೆಲ್ಲವನ್ನೂ ಸ್ವಚ್ಛವಾಗಿ ತೊಳೆದಿರುವಂತಹ ಒಂದು ಲೋಟಕ್ಕೆ ಹಾಕಿಕೊಂಡು ದರ್ಬೆ ಅಥವಾ ಗರಿಕೆಯಿಂದ ಮನೆಯ ಪ್ರತಿಯೊಂದು ಕೋಣೆ, ಮೂಲೆ ಹಾಗೂ ಮನೆಯ ಎಲ್ಲಾ ಜಾಗಕ್ಕೂ ಪ್ರೋಕ್ಷಣೆಯನ್ನ ಮಾಡಬೇಕು. ಇದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ತೆಗೆದುಹಾಕುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರತಿದಿನವೂ ಮನೆಯಲ್ಲಿ ತಪ್ಪದೇ ಗಾಯತ್ರಿ ಮಂತ್ರ, ಹನುಮಾನ್ ಚಾಲೀಸಾ, ಶಿವನ ಮಂತ್ರ, ಲಕ್ಷ್ಮೀ ಮಂತ್ರ ಅಥವಾ ದುರ್ಗೆ ಮಂತ್ರವನ್ನ ಪಠಿಸಿ ಅಥವಾ ತಪ್ಪದೇ ಇವುಗಳನ್ನ ಮನೆಯಲ್ಲಿ ಕೇಳಿ. ಧ್ವನಿಯ ಶಕ್ತಿ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿ ಮನೆಯ ಶಾಂತಿ ವೃದ್ಧಿಸಲು ಸಹಾಯ ಮಾಡುತ್ತದೆ. ವಾರಕ್ಕೆ ಒಮ್ಮೆ ಆದರೂ ಯಾವುದಾದರೂ ನಿಮ್ಮ ಮನೆಯ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥವನ್ನ ಪ್ರಾರ್ಥಿಸುತ್ತಾ ದೇವಸ್ಥಾನದಲ್ಲಿ ಇರುವ ಗಂಟೆಯನ್ನ 11 ಬಾರಿ ಹೊಡೆದು ಬನ್ನಿ. ಆ ನಾದವು ನಿಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನ ಬೀರಿ ಯಾವುದೇ ತರಹದಂತಹ ನೆಗೆಟಿವ್ ಎನರ್ಜಿಗಳನ್ನ ತೆಗೆದುಹಾಕುತ್ತದೆ. ಒಂದು ವಿಷಯ ನೆನಪಿಡಿ, ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿಗಳು ಹೊರಗಿನಿಂದ ಬರುವ ಮೊದಲು ಒಳಗೆ ಹೆಚ್ಚು ಹುಟ್ಟುತ್ತದೆ. ಹಾಗಾಗಿ ಒಳ್ಳೆಯ ಯೋಚನೆ ಮಾಡಿ, ಒಳ್ಳೆಯ ಜನರ ಜೊತೆ ಬೇರೇರಿ, ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂದ್ರೆ ಥಮ್ಸ್ ಅಪ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನಷ್ಟು ಜ್ಯೋತಿಷ್ಯದ ಸರಳ ಪರಿಹಾರಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಸಮಸ್ಯೆ ಇದೆ ಅಂತ ಕಮೆಂಟ್ ಮಾಡಿ, ನಾವು ಅದಕ್ಕೆ ಸೊಲ್ಯೂಷನ್ ವಿಡಿಯೋ ಮಾಡ್ತೀವಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.